ನಮಸ್ತೆ ಅಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಕೃಷ್ಣ ಹೆಗಡೆ. ನ್ಯೂಸ್ ಸೆನ್ಸ್ ನ ಪ್ರತಿಯೊಬ್ಬ ವೀಕ್ಷಕರಿಗೂ ಹಿಂದೂ ಪಂಚಾಂಗದ ಯುಗಾದಿ ಹಬ್ಬ ಅಂದ್ರೆ ಯುಗದ ಆರಂಭ ಅಂತ ಏನು ಆಚರಣೆಯನ್ನ ಮಾಡ್ತೀವಿ, ಅದರ ಹಾರ್ದಿಕ ಶುಭಾಶಯವನ್ನ ಹೇಳ್ತಾ ಈ ಒಂದು ವರ್ಷ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಬೆಳವಣಿಗೆಯನ್ನ ತರಲಿ ಅಂತ ಪರ್ಸನಲಿ ಕೋರಿಕೆಯನ್ನ ಮಾಡ್ಕೊಳ್ತಾ, ಇವತ್ತು ನಾನು ಹಾಕೊಂಡಿರುವಂತಹ ಬಟ್ಟೆಗೂ ಅಥವಾ ಮುಖದಲ್ಲಿ ಇರುವಂತಹ ಸಂಭ್ರಮಕ್ಕೂ ಹಾಗೆ ಏನ್ ಈ ಎಪಿಸೋಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕೆ ಇದೀನಿ ಅಂತಹ ಒಂದು ಕೇಸ್ಗೂ ತುಂಬಾ ದೊಡ್ಡ ವ್ಯತ್ಯಾಸ ಇದೆ. ಇಡೀ ದೇಶ ಕಂಡಂತಹ ಯಾವ ದೇಶದಲ್ಲಿ ನಾವು ಹೆಣ್ಣನ್ನ ಪೂಜಿಸ್ತೀವಿ, ಗೌರವಿಸ್ತೀವಿ, ಅಂತಹ ಒಂದು ದೇಶದಲ್ಲಿ ಸ್ವಂತ ಪತ್ನಿಯೇ ತನ್ನ ಸೋ ಕಾಲ್ಡ್ ಪ್ರಿಯಕರನ ಸಲುವಾಗಿ, ಮಜಾ ಮಾಡೋ ಸಲುವಾಗಿ ತನಗೊಬ್ಳು ಮಗಳಿದಾಳೆ ಅನ್ನೋದನ್ನ ಮರೆತು ಬಿಟ್ಟು ಪ್ರೀತಿಸಿ ಮದುವೆಯಾದಂತಹ ಗಂಡನನ್ನ ಅತ್ಯಂತ ಬರ್ಬರವಾಗಿ ಕೊಂದ್ಲಲ್ಲ. ಮೀರಟ್ ಹಾರರ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ಈ ಒಂದು ಕೇಸ್ ಅನ್ನುವಂಥದ್ದು ಈ ಶ್ರದ್ಧಾ ಮತ್ತೆ ಅಫ್ತಾಬ್ ಕೇಸ್ ನಿಮ್ಗೆ ನೆನಪಿದೆ ಅಂತ ಅನ್ಕೊಳ್ತೀನಿ. 35 ಪೀಸ್ ಮಾಡ್ಬಿಟ್ಟು ಒಬ್ಬ ಮತಾಂಧ ಜೊತೆಗೆ ಲವರ್ ಅನ್ನೋ ಹೆಸರಲ್ಲಿ ಆಕೆ ಜೊತೆ ಏನೇನೆಲ್ಲ ಮಾಡ್ದ, ಆ ಒಂದು ಕೇಸ್ ಇನ್ನೂ ಕೂಡ ಜನಮಾನಸದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅದಕ್ಕೆ ಒಂದು ಮತದ ರಂಗು ಕೂಡ ಇತ್ತು. ಇವಾಗ ಅದಾದ ನಂತರದಲ್ಲಿ ಈ ದೇಶ ಕಂಡು ಕೇಳರಿಯದಂತಹ ಒಂದು ಬ್ರೂಟಲ್ ಕೊಲೆ ಅಂತಂದ್ರೆ ಅದು ಈ ಮುಸ್ಕಾನ್ ರಸ್ತೋಗಿ, ಆಕೆಯ ಪ್ರಿಯಕರ ಸಾಹಿಲ್ ಶುಕ್ಲಾ, ಇವರಿಬ್ರು ಸೇರ್ಕೊಂಡು ಮಾಡಿರುವಂತಹ ಆಕೆಯ ಸ್ವಂತ ಗಂಡ ಸೌರಭ್ ರಾಜ್ಪೂತ್. ಈ ಒಂದು ಕೇಸನ್ನ ನಾವು ಈ ಬ್ರುಟಾಲಿಟಿಯ ಜೊತೆಗೆ ಆ ಬ್ರುಟಾಲಿಟಿ ಹಿಂದಿರುವಂತಹ ಸೈಕಾಲಜಿ ಏನು, ಜೊತೆಗೆ ಸ್ವಂತ ಹೆಂಡತಿಗೆ ತನ್ನ ಗಂಡನನ್ನ, ಯಾವ ಗಂಡನಿಂದ 6 ವರ್ಷದೊಬ್ಳು ಪುಟಾಣಿ ಮಗಳಿದ್ದಾಳೆ, ಎಲ್ಲವೂ ಚೆನ್ನಾಗಿರುವಂತಹ ಸಂಸಾರ ಅನ್ನೋದ್ರಲ್ಲಿ ಅಂತ ಏನ್ ಪ್ರಾಬ್ಲಮ್ ಇತ್ತು, ಜೊತೆಗೆ ಇವತ್ತಿನ ಕಾಲದಲ್ಲಿ ಈ ಮದುವೆ ಅನ್ನೋದು, ಜೊತೆಗೆ ಡಿವೋರ್ಸ್ ಅನ್ನೋದು, ಇದೆಲ್ಲವೂ ಪ್ರತಿ ಒಂದು ತಿಂಗಳಲ್ಲಿ ನಾವು ಏನಪ್ಪಾ ಇದು ಅನ್ನೋಷ್ಟರ ಮಟ್ಟಿಗೆ ಆಶ್ಚರ್ಯಜನಕವಾಗಿ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಇದನ್ನೆಲ್ಲ ಕೇಳಿಸ್ಕೊಂಡಾಗ ಒಂದು ಸಂಬಂಧ, ಅದರಲ್ಲೂ ಕೂಡ ಮದುವೆ ಅನ್ನುವಂತಹ ಒಂದು ಅವಿನಾಭಾವ ಸಂಬಂಧವನ್ನ ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅಥವಾ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ ಅಂಥವರಿಗೆ ಈ ಒಂದು ಕೇಸ್ ಹೇಗೆ ಪಾಠ ಆಗಬೇಕು, ನಾವು ಆ ರೀತಿಯಲ್ಲಿ ಎಂಡ್ ಆಗಬಾರ್ದು ಅನ್ನುವಂತಹ ಒಂದು ಸಿಂಹಾವಲೋಕನ ಈ ಒಂದು ನ್ಯೂಸ್ ಸೆನ್ಸ್ ನ ಎಪಿಸೋಡ್. ವಿಷಯ ಏನು, ಹಾರರ್ ಏನು ಅನ್ನೋದನ್ನ ಬಹುಶಃ ನೀವು ಈ ನ್ಯಾಷನಲ್ ಮೀಡಿಯಾನು ಸೇರಿದ ಹಾಗೆ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಈ ಒಂದು ಕೇಸ್ ದೊಡ್ಡ ಮಟ್ಟದಲ್ಲಿ ಸುದ್ದಿಯನ್ನ ಮಾಡ್ತು. ಯಾಕೆಂತಂದ್ರೆ ಇದರ ಬ್ರೂಟಾಲಿಟಿ, ಸ್ವಂತ ಗಂಡನನ್ನ 15 ತುಂಡು ಆಗಿ ಕತ್ತರಿಸಿ ಒಂದು ಡ್ರಮ್ ನಲ್ಲಿ ಸಿಮೆಂಟ್ ಅನ್ನ ಹಾಕಿ ಪ್ಲಾಸ್ಟರಿಂಗ್ ಮಾಡಿಬಿಟ್ಟು ಆಕೆ ತನ್ನ ಸೋ ಕಾಲ್ಡ್ ಲವರ್ನ ಜೊತೆ ಶಿಮ್ಲಾ ಮನಾಲಿ ತಿರುಗಾಡಿ ಅಲ್ಲಿ ಹೋಳಿ ಹಬ್ಬವನ್ನ ಆಚರಣೆ ಮಾಡಿ ಪಬ್ಬಲ್ಲಿ ಕುಡಿದು ಕುಣಿದು ಮಗಳಿದಾಳೆ ಅನ್ನೋದನ್ನ ಮರೆತು, ಆ ಮಗಳಿಗೆ ತಂದೆಯ ಅವಶ್ಯಕತೆ ಏನಿರುತ್ತೆ ಅನ್ನೋದು ಎಲ್ಲದನ್ನ ಮರೆತು ಅಂಥದ್ ಏನು ಸೈತಾನ ಮನಸ್ಥಿತಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಕ್ವಿಕ್ ಆಗಿ. ಹಾಗೆ ನೀವು ಈ ಕೇಸನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ರಿ, ಪ್ರತಿಯೊಬ್ಬರ ಹೇಳಿಕೆಯನ್ನ ಕೇಳಿಸ್ಕೊಳ್ತಾ ಇದ್ರಿ ಅಂತಂದ್ರೆ ಪೊಲೀಸರ ವರ್ಜನ್ ಒಂದಿದೆ, ಇನ್ವೆಸ್ಟಿಗೇಷನ್ ಯಾರು ಮಾಡ್ತಿದ್ದಾರೆ. ಹಾಗೆ ಈ ಹುಡುಗಿ ಮುಸ್ಕಾನ್ ರಸ್ತೋಗಿ ಅನ್ನುವಂತಹ ಹುಡುಗಿ, ಇವಳ ತಂದೆ ತಾಯಿಯ ವರ್ಜನ್ ಒಂದಿದೆ. ಹಾಗೆ ಈ ಸೌರಭ್ ರಾಜ್ಪೂತ್ ಯಾರು ಸತ್ತೋದ್ರಲ್ಲ ಪಾಪದ ಹುಡುಗ, ಅವರ ತಂದೆ ತಾಯಿಯ ವರ್ಜನ್. ಈ 3 ವರ್ಜನ್ ನಲ್ಲಿ ನಾನು ಅರ್ಥ ಮಾಡ್ಕೊಂಡಿರುವಂತಹ ನರೇಶನ್ ಅನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಜೊತೆಗೆ ಬಹಳಷ್ಟು ಜನ ಇದನ್ನ ಕಾಮ್ಯುನಲ್ ಆಂಗಲ್ ಅಲ್ಲಿ ತಿರುಗಿಸುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಒಂದು ಯೂಟ್ಯೂಬ್ ಚಾನೆಲ್, ಅದರಲ್ಲಿ ಈ ಮುಸ್ಕಾನ್ ಮುಸ್ಲಿಂ ಹುಡುಗಿ ಅನ್ನುವ ರೀತಿಯಲ್ಲಿ ತೋರ್ಸೋಕೆ ಪ್ರಯತ್ನ ಪಟ್ಟಿದ್ದಾರೆ. ಬಿಕಾಸ್ ಇದರಲ್ಲಿ ಇನ್ಕ್ಲೂಡ್ ಆಗಿರುವಂತಹ ಬ್ರುಟಾಲಿಟಿ ಅನ್ನುವಂಥದ್ದು ಶ್ರದ್ಧಾ ಅಫ್ತಾಬಲ್ ಯಾವ ರೀತಿ ಇತ್ತಲ್ವಾ ಆ ಕಾರಣದಿಂದ. ಆದ್ರೆ ಈ ಒಂದು ಕೇಸ್ ನಲ್ಲಿ ಯಾವುದೇ ಮತ ಅಥವಾ ಅದಕ್ಕೆ ಸಂಬಂಧಪಟ್ಟಾದಂತಹ ರಂಗು ಇಲ್ಲ. ಈ 3 ಜನ ಯಾರು ಇನ್ಕ್ಲೂಡ್ ಆಗಿದ್ದಾರೆ ಇವರು ಯಾವುದೇ ಬೇರೆ ಮತಕ್ಕೆ ಸಂಬಂಧಪಟ್ಟವರು ಅಲ್ಲ. ಆದ್ರೆ ಇಲ್ಲಿ ಒಂದು ಕಾಂಪ್ಲೆಕ್ಸಿಟಿ ಆಫ್ ರಿಲೇಶನ್ಶಿಪ್ ಅನ್ನುವಂಥದ್ದು, ಆ ಲವ್ ಅನ್ನೋದು ಯಾವಾಗ ಲಸ್ಟ್ ಆಗತ್ತೆ, ಸಂಬಂಧ ಅನ್ನೋದು ಹಳಸಿ ಹೋಗುತ್ತೆ. ಆ ಹಳಸು ಹೋದ ಮೇಲೂ ಕೂಡ ಕೆಲವೊಂದಷ್ಟು ನೀಚ ಹಿತಾಸಕ್ತಿ ಇದ್ದಾಗ ಒಂದು ಸಂಬಂಧದಿಂದ 2 ಮನೆತನ, ಜೊತೆಗೆ ಆ ಕುಡಿ ಒಂದಿದೆ ಅಲ್ವಾ ಪಾಪದ 6 ವರ್ಷದ ಮಗಳು, ಅವಳ ಜೀವನ ಯಾವ ರೀತಿಯಲ್ಲಿ ಪರಿಣಾಮವನ್ನ ಬೀರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇಬ್ರು 5 ವರ್ಷಗಳ ಕಾಲ ಪ್ರೀತಿ ಮಾಡಿ, ಅವರ ಕಾಸ್ಟ್ ಡಿಫ್ರೆನ್ಸ್ ಇದ್ದಿದ್ರಿಂದ ಮನೆಯಲ್ಲೆಲ್ಲ ಎದುರು ಹಾಕೊಂಡು ಇಬ್ರು ಪ್ರೀತಿ ಮಾಡಿ ಕೋರ್ಟ್ ನಲ್ಲಿ ಮದುವೆ ಆಗಿರುವಂತಹ ಈ ಮುಸ್ಕಾನ್ ರಸ್ತೋಗಿ ಹಾಗೂ ಸೌರಭ್ ರಾಜ್ಪೂತ್, ಇವರಿಬ್ರು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗೇ ಇರ್ತಾರೆ. ಈ ಹುಡುಗನಿಗೆ ಮರ್ಚೆಂಟ್ ನೇವಿಯಲ್ಲಿ ಒಳ್ಳೆ ಜಾಬ್ ಇತ್ತು ಅಂತ, ಹಾಗೆ ಕೆಲವೊಂದಷ್ಟು ಈ ಪ್ರಿನ್ಸೆಸ್ ವೈಫ್ಸ್ ಅಂತ ಇರ್ತಾರೆ. ಅಂದ್ರೆ ನನ್ ಗಂಡ ನಾನು ಹೇಳ್ದಂಗೆ ಕೇಳ್ಬೇಕು, ಕುತ್ತಲ್ಲಿ ನೀರು ನಿಂತಲ್ಲಿ ಮಣೆ, ನಾನೇನೋ ದೇವಲೋಕದಿಂದ ಉದುರಿರೋಳು ಅನ್ನೋ ತರದಲ್ಲಿ ಇರ್ತಾರೆ. ಅದನ್ನ ಬೂಸ್ಟ್ ಮಾಡುವಂಥದ್ದನ್ನ ಕೆಲವೊಂದಷ್ಟು ಗಂಡಂದ್ರು ಯಾಕೆ ಮಾಡ್ತಾರೆ ಅನ್ನೋದು ನನ್ಗೆ ಅರ್ಥ ಆಗೋದಿಲ್ಲ. ಇಬ್ಬರ ಮಧ್ಯೆ ಅನ್ಯೋನ್ಯತೆ ಇರಬೇಕು, ತನ್ನ ಹೆಂಡತಿ ಅನ್ನುವಂತಹ ಪ್ರೀತಿ ಇರಬೇಕು, ಹಾಗೆ ತನ್ನ ಗಂಡ ಅನ್ನುವಂತಹ ಪ್ರೀತಿ ಇರಬೇಕು. ಆದ್ರೆ ಕೇವಲ ಮದುವೆ ಅಂತಂದ್ರೆ ಅದ್ ಎರಡೇ ಆಗೋದಿಲ್ಲ.
ಎರಡು ಕುಟುಂಬಗಳು ಕೂಡ ಹತ್ರ ಬರ್ತವೆ. ಆವಾಗ ಆ ಎರಡೂ ಕುಟುಂಬಗಳ ನಡುವೆ ಹೇಗೆ ನಾನು ಹೊಂದಾಣಿಕೆಯನ್ನ ಮಾಡ್ಕೊಂಡು ಹೋಗ್ಬೇಕು. ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಎನಿ ರಿಲೇಶನ್ಶಿಪ್. ಇದೆಲ್ಲ ನಡೀತಾ ಇರ್ಬೇಕಿದ್ರೆ ಈ ಹುಡುಗಿಯ ವ್ಯವಹಾರಗಳನ್ನ ಒಂದ್ ಸ್ವಲ್ಪ ನೋಡಿ. ನಾನು ಯಾವಾಗ್ಲೂ ಕೂಡ ಹೆಣ್ಮಕ್ಳನ್ನ ಡಿಮನೈಸ್ ಮಾಡೋದನ್ನ ಒಪ್ಪೋದಿಲ್ಲ. ಆದ್ರೆ ಈ ಒಂದು ಕೇಸ್ನಲ್ಲಿ ಈ ಹುಡುಗಿಯ ವ್ಯಕ್ತಿತ್ವ ಅನ್ನುವಂಥದ್ದಿದೆ ಅಲ್ವಾ, ಆ ವ್ಯಕ್ತಿತ್ವ ಅನ್ನೋದು ಬಹಳಷ್ಟು ಜನರಿಗೆ ಅರ್ಥ ಆಗ್ಬೇಕು. ಜೊತೆಗೆ ಈ ಸೋ ಕಾಲ್ಡ್ ಕೆಲವೊಂದಷ್ಟು ಹೇಳಿಕೆಗಳನ್ನ ಕೊಡ್ತಾರಲ್ಲ, ನಾವು ಬೇರೆ ಬೇರೆ ಇದರಿಂದ ತಂದು ಮದುವೆ ಮಾಡ್ಕೊಳ್ಬೇಕು, ಅದರ ಮೂಲಕ ಲವ್ ಜಿಹಾದನ್ನ ಕೌಂಟ್ರ ಮಾಡಬಹುದು ಅಂತ. ನಾನು ಇದನ್ನ ಯಾಕೆ ಡಿಫೆಂಡ್ ಮಾಡೋದಿಲ್ಲ ಅನ್ನೋದನ್ನ ಕೂಡ ಈ ಒಂದು ಕೇಸ್ನ ಮೂಲಕ ಹೇಳ್ತಾ ಹೋಗ್ತೀನಿ. ಯಾಕೆಂತಂದ್ರೆ ಒಂದು ತಾಯಿ, ಅದು ಕೂಡ ಒಂದು ಕುಟುಂಬಕ್ಕೆ ಬರುವಂತಹ ಹೆಣ್ಣು ಅನ್ನುವಂಥವಳು ಆ ಮನೆತನವನ್ನ ಬೆಳೆಸುವಂತವಳಾಗಿರ್ಬೇಕೆ ವಿನಃ ಅದನ್ನ ಸರ್ವನಾಶ ಮಾಡುವಂತವಳು ಆಗಿರಬಾರ್ದು. ಅಂಥ ಒಂದು ವ್ಯಕ್ತಿತ್ವದ ಹುಡುಗಿ ಈ ಮುಸ್ಕಾನ್. ತನಗ್ ಟೈಮ್ ಕೊಡಲ್ಲ ಅನ್ನೋ ಕಾರಣಕ್ಕೋಸ್ಕರ ಮದುವೆ ಆದ ಹೊಸರಲ್ಲಿ ಯಾವತ್ತೂ ಕೂಡ ಎಲ್ಲವೂ ಚೆನ್ನಾಗೇ ಇರುತ್ತೆ. ಆ ನಂತರದಲ್ಲಿ ಸ್ವಲ್ಪ ಕಿರಿಕಿರಿ ಅನ್ನೋದು ಶುರುವಾಗುತ್ತೆ. ಹಾಗೆ ಈ ಸೌರಭ್ ಅನ್ನೋ ಹುಡುಗ ಯಾರಿದ್ದ, ಅವ್ರ ಮನೆತನ ಅನ್ನುವಂಥದ್ದು ತುಂಬಾ ಶ್ರೀಮಂತರು, ಒಳ್ಳೆ ಸ್ಥಿತಿವಂತರು ಅಂತ ಇದ್ರು ಕೂಡ ತನ್ನ ಹೆಂಡತಿ ಕಿರಿಕಿರಿ ಮಾಡ್ತಿದ್ದಾಳೆ, ಅವಳಿಗೆ ಮೋಸ್ಟ್ಲಿ ಸಪರೇಟ್ ಆಗಿರೋದ್ರಿಂದ ಇಷ್ಟ ಇದೆ ಅಂತ ಹೇಳ್ಬಿಟ್ಟು, ಅದರಲ್ಲಿ ತಪ್ಪು ಕೂಡ ಇಲ್ಲ. ಕೆಲವು ಸತಿ ಒಂದು ಸಂಬಂಧದಲ್ಲಿ ಎಷ್ಟು ಕಡಿಮೆ ಜನ ಇರ್ತಾರೋ ಆ ಸಂಬಂಧ ಅಷ್ಟು ಚೆನ್ನಾಗಿರುತ್ತೆ, ದೂರದಿಂದನೇ ಆತ್ಮೀಯತೆ ಅನ್ನೋದು ಇರುತ್ತೆ. ಅದನ್ನ ಮಾಡೋದನ್ನ ಬಿಟ್ಟು ಇವರು ಈ ಹುಡುಗಿ ಕಿತ್ತಾಡ್ಕೊಂಡು ನನ್ಗಿಲ್ಲಿ ಸರಿ ಬರ್ತಿಲ್ಲ ಅಂತ ಹೇಳಿ ಒಂದು ರೆಂಟೆಡ್ ಹೌಸ್ ಅಲ್ಲಿ ಇಬ್ರು ಜೀವನವನ್ನ ಸಾಗಿಸ್ತಾರೆ. ಆದ್ರೆ ಈತ ಮರ್ಚೆಂಟ್ ನೇವಿಯಲ್ಲಿ ಇದ್ದಿದ್ದ ಅಂತ ಏನ್ ಹೇಳಲಾಗತ್ತೆ, ಇವನಿಗೆ ಸಮಯ ಕುಡಿಯೋದು ಸಾಕಾಗ್ತಾ ಇಲ್ಲ ಅಂತ ಅದೇ ಒಂದು ದೊಡ್ಡ ಜಗಳಾಗಿ ಆಮೇಲೆ ಆ ಕೆಲಸವನ್ನ ಸಹ ಬಿಡ್ತಾನೆ. ಆದ್ರೆ ನನ್ಗೆ ಲಾಜಿಕ್ ಅರ್ಥ ಆಗದೇ ಇದ್ದಿದ್ದು, ಆ ರೀತಿ ಕೆಲಸ ಬಿಟ್ಟಿರೋನು ಮತ್ತೆ ಲಂಡನ್ ನ ಮಾಲ್ ಅಲ್ಲಿ ಒಂದು ಬೇಕರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅನ್ನುವಂಥದ್ದು ಏನಿದೆ, ಹೌ ಇಟ್ ಮೇಕ್ಸ್ ಸೆನ್ಸ್ ಅಲ್ಲ. ಯಾಕೆಂತಂದ್ರೆ ಈ ಹುಡುಗಿಯ ಪ್ರಾಬ್ಲಮ್ ಇದ್ದಿದ್ದೆ ನೀನು ನನ್ನ ಕಣ್ಮುಂದೆ ಇರಬೇಕು, ಯಾವಾಗ್ಲೂ ನೀನ್ ಇಲ್ಲೇ ಇರಬೇಕು ಅನ್ನೋ ತರದ್ದು. ಎನಿವೇಸ್, ಸೊ ಅವರಿಬ್ಬರು ಮಧ್ಯದಲ್ಲಿ ಒಂದು ಅತಿಯಾದ ಎಕ್ಸ್ಪೆಕ್ಟೇಷನ್ ಅನ್ನೋದು ಆ ಹುಡುಗಿಗೆ ತನ್ನ ರಿಲೇಶನ್ಶಿಪ್ ನಲ್ಲಿ ನಾನ್ ಹೇಳಿದ್ದು ನಡಿಬೇಕು ಅನ್ನುವಂತಹ ಓವರ್ ಡಾಮಿನೇಷನ್ ಅನ್ನುವಂಥದ್ದು ಇಲ್ಲಿ ಇತ್ತು ಅನ್ನೋದು ಗೊತ್ತಾಗತ್ತೆ. ಜೊತೆಗೆ ಎಷ್ಟೋ ವರ್ಷದ ಹಿಂದಿನ ಒಂದು ಅಟ್ರಾಕ್ಷನ್, ಲವ್, ವಾಟ್ ಎವರ್ ಇಟ್ ಈಸ್, ಒಂದು ಸ್ಕೂಲ್ ಗ್ರೂಪ್ ನಲ್ಲಿ ಫಾರ್ಮ್ ಆಗಿರುವಂತಹ ಕಾನ್ವರ್ಸೇಷನ್ ಏನ್ ಶುರುವಾಗುತ್ತೆ, ಸಾಹಿಲ್ ಶುಕ್ಲಾ ಅನ್ನುವಂತಹ ಹುಡುಗ, ಈಕೆಗೆ ಇವ್ ಕ್ಲಾಸ್ಮೇಟ್ ಆಗಿದ್ನೋ ಅಥವಾ ಪರಿಚಯಸ್ಥನೋ ಹಿಂದೆ, ಅವನ ಕಾಂಟ್ಯಾಕ್ಟ್ ಮತ್ತೆ ರೀಕನೆಕ್ಟ್ ಆದ್ಮೇಲೆ ಈ ಸಂಬಂಧಗಳ ಕಾಂಪ್ಲೆಕ್ಸಿಟಿಯನ್ನ ಒಂದ್ಸತಿ ಅರ್ಥ ಮಾಡ್ಕೊಳ್ಳಿ. ಯಾವಾಗ ನಾನು ಹೇಳಿದ್ದು ನಡೀತಾ ಇಲ್ಲ, ಅಥವಾ ನನಗ್ ಟೈಮ್ ಸಿಗ್ತಾ ಇಲ್ಲ, ಅಥವಾ ನನಗ್ ಟೈಮ್ ಇವನು ಬೇಕಂತ ಕೊಡ್ತಾ ಇಲ್ಲ, ನನಗೆ ಅಟೆನ್ಷನ್ ಕೊಡ್ತಿಲ್ಲ ಅನ್ನುವಂಥದ್ದಿರತ್ತೆ, ಒಂದು ರಿವೆಂಜ್ ಮೋಡ್ ಅನ್ನೋದು ಕೂಡ ಆಕ್ಟಿವೇಟ್ ಆಗುತ್ತೆ. ಇದನ್ನ ನಾನು ಸಪೋರ್ಟ್ ಮಾಡ್ತಾ ಇಲ್ಲ. ಆ ರಿವೆಂಜ್ ಮೋಡ್ ಆಕ್ಟಿವೇಟ್ ಆದ ತಕ್ಷಣ ಯಾರನ್ನ ನೀವು ಪ್ರೀತಿಸಿ ಮದುವೆ ಆಗಿರ್ತೀರಾ, ಇಡೀ ಖಾನ್ದಾನೆಲ್ಲ ಅಗೇನಿಸ್ಟ್ ಹಾಕೊಂಡು ಅಂತವರ ಹತ್ರ ಕೂತು ಮಾತನಾಡುವಂತಹ ಅವಶ್ಯಕತೆ ಇರುತ್ತೆ. ಅದನ್ನ ಬಿಟ್ಟು ರಿವೆಂಜ್ ತೀರಿಸ್ಕೊಳ್ತೀನಿ ಅಥವಾ ನಂಗೆ ಯಾರ್ದು ಇನ್ನೊಬ್ರ ಮೇಲೆ ಅಟ್ರಾಕ್ಷನ್ ಶುರುವಾಗುತ್ತೆ, ಈ ರಿಲೇಶನ್ಶಿಪ್ ಬೋರ್ ಆಯ್ತು ಅನ್ನೋ ಕಾರಣಕ್ಕೋಸ್ಕರ ಇನ್ನೊಬ್ಬ ಥರ್ಡ್ ವ್ಯಕ್ತಿಯನ್ನ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಅನ್ನುವ ಕಾರಣಕ್ಕೋಸ್ಕರ ನೀವು ಸಂಬಂಧದಲ್ಲಿ ತರ್ತೀರಾ ಅಂತಂದ್ರೆ ತಪ್ಪು ಯಾರದ್ದು. ಹಾಗೆ ಯಾರು ಆ ರೀತಿ ಎಂಟರ್ ಆಗ್ತಾರೆ ಥರ್ಡ್ ಪರ್ಸನ್, ಅವರದ್ದು ಕೂಡ ಈಕ್ವಲಿ ಅಷ್ಟೇ ತಪ್ಪಿರುತ್ತೆ. ಹಾಗಾಗಿ ಈ ಮುಸ್ಕಾನ್ ಹಾಗೂ ಸಾಹಿಲ್ ಇಬ್ರು ಕೂಡ 100% ತಪ್ಪಿತಸ್ಥರೆ. ಜೊತೆಗೆ ಇನ್ನೊಬ್ಳು ಮಗಳು ಬೇರೆ ಇದ್ದಾಳೆ. ಈಕೆ ಒಂದು ತಾಯಿ ಅನ್ನೋದನ್ನ ಮರೆತು, ನನ್ನಿಂದ 2 ಫ್ಯಾಮಿಲಿ ಹಾಳಾಗೋಗ್ಬಹುದು ಅನ್ನೋದನ್ನ ಮರೆತು, ಇನ್ನೊಬ್ಬ ಯಾವ ಹುಡುಗ ಇದ್ದಾನೆ ಸಾಹಿಲ್ ಅಂತ, ಅವನಿಗಾದ್ರೂ ಅವಳು ನಿಯತ್ತಿನಿಂದ ಇದ್ಲಾ? ಅದು ಕೂಡ ಇಲ್ಲ. ಈ ಸಾಹಿಲ್ ಅನ್ನುವಂತಹ ವ್ಯಕ್ತಿ, ಆತನ ಕೋಣೆಯ ಚಿತ್ರ ಅನ್ನುವಂಥದ್ದು, ಅಲ್ಲಿರುವಂತಹ ವಿಚಿತ್ರ ಆಕೃತಿಗಳನ್ನ ನೋಡಿದಾಗ ಈ ವ್ಯಕ್ತಿ ಸೈಕಾಲಜಿಕಲಿ ತುಂಬಾ ಡಿಸ್ಟರ್ಬ್ಡ್ ಇದ್ದಾನೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಇನ್ನು ಏನ್ ಹೇಳಲಾಗ್ತಾ ಇದೆ ಅಂತಂದ್ರೆ, ಈ ವ್ಯಕ್ತಿಗೆ ಅವ್ರ ತಾಯಿಯನ್ನ ಕಳ್ಕೊಂಡಿರುವಂತಹ ನೋವಿನಿಂದ ಈ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ನೆಗೆಟಿವ್ ಎನರ್ಜಿ ಅಂತ ಏನಿರುತ್ತೆ ಅದ್ರ ಕಡೆ ಅಟ್ರಾಕ್ಟ್ ಆಗಿ ತನ್ನ ತಾಯಿಯ ಜೊತೆ ಕನೆಕ್ಷನ್ ಇಟ್ಕೋಬೇಕು. ಅಥವಾ ಈ ಪ್ರಾಬ್ಲಮ್ ಏನಂತಂದ್ರೆ, ನಾವು ಒಂದನ್ನ ಕಳ್ಕೊಂಡ ತಕ್ಷಣ ಆ ಕಳ್ಕೊಂಡಿದ್ರಿಂದ ಏನಾದ್ರೂ ಕಲಿಬೇಕು. ತಾಯಿ ಇಲ್ಲ ಅಂತಂದ್ರೆ ಆ ತಾಯಿ ಇಲ್ಲದವರ ನೋವು ಅರ್ಥ ಆಗಿ ಅಂಥವರನ್ನ ಸಪೋರ್ಟ್ ಮಾಡುವಂತಹ ವ್ಯಕ್ತಿ ಆಗದ್ದೆ, ಅದನ್ನ ನೆಪ ಮಾಡಿಕೊಂಡು ಗಾಂಜಾ ಸೇದೋದು ಅಥವಾ ಡ್ರಗ್ ಅಡಿಕ್ಟ್ ಆಗೋದು, ಹಾಗೆ ನೆಗೆಟಿವ್ ಎನರ್ಜಿಯ ಪೂಜೆಯನ್ನ ನಂಬೋದು, ಇದ್ಯಾವುದು ಕೂಡ ಸ್ಪಿರಿಚುವಾಲಿಟಿ ಅಲ್ಲ. ಬಹಳಷ್ಟು ಜನ ಇದನ್ನ ಸ್ಪಿರಿಚುವಲ್ ವೇಯಲ್ಲಿ ಕನೆಕ್ಟ್ ಮಾಡ್ಕೋತಾರೆ, ಇಲ್ಯುಮಿನಾಟಿ ಅನ್ನೋ ಕಾನ್ಸೆಪ್ಟ್ಗೆ ಕನೆಕ್ಟ್ ಮಾಡ್ಕೊಳ್ತಾರೆ. ನೋ, ನಶೆ ಮಾಡೋದು ಸ್ಪಿರಿಚುವಾಲಿಟಿ ಅಲ್ಲ.
ಇಂಥ ನೆಗೆಟಿವ್ ಎನರ್ಜಿಗಳನ್ನ ಇನ್ವೋಕ್ ಮಾಡೋದು ಕೂಡ ಸ್ಪಿರಿಚುವಾಲಿಟಿ ಅಲ್ಲ. ಸ್ಪಿರಿಚುವಾಲಿಟಿ ಅಂತಂದ್ರೆ ನಿಮಗೆ ಆಗಿರುವಂತಹ ನೋವನ್ನ ಅಡ್ರೆಸ್ ಮಾಡಿ ಅದರಿಂದ ಹೊರಗಡೆ ಬಂದು ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಿತಿಗತಿಯನ್ನ ತರೋಕೆ ಪ್ರಯತ್ನ ಪಡೋದು ಸ್ಪಿರಿಚುವಾಲಿಟಿ. ಪ್ರತಿಯೊಬ್ಬ ಮನುಷ್ಯನಿಗೆ ನೋವಿರುತ್ತೆ. ಈ ಪ್ರಪಂಚದಲ್ಲಿ ಏನನ್ನೋ ಕಳ್ಕೊಂಡೇ ಇರೋರು ಯಾರೂ ಕೂಡ ಇಲ್ಲ. ಆದ್ರೆ ಈ ವ್ಯಕ್ತಿಯ ಸ್ಥಿತಿಗತಿ ಅನ್ನುವಂಥದ್ದು, ಆತ ಮಾಡ್ತಾ ಇದ್ದಂತಹ ನಶ ಅನ್ನುವಂಥದ್ದು, ತನ್ನ ತಾಯಿಯ ನೋವಿನ ಮೂಲಕ, ನೆಪದ ಮೂಲಕ ಅವನು ಈ ಹುಡುಗಿ ಏನ್ ಮಾಡ್ತಾಳೆ ಅಂತಂದ್ರೆ ಅದನ್ನೇ ಎನ್ಕ್ಯಾಶ್ ಮಾಡ್ಕೋತಾಳೆ. ಸ್ನ್ಯಾಪ್ ಚಾಟ್ ನಲ್ಲಿ ಅವನ ತಾಯಿಯ ಹೆಸರಿನ ಮೇಲೆ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ, ಈ ಹುಡುಗಿ ಒಳ್ಳೆವಳು, ನಿನಗಾಗೆ ಹುಟ್ಟಿರೋಳು, ಅವಳನ್ನ ಚೆನ್ನಾಗಿ ನೋಡ್ಕೋ, ಅವಳಿಗೆ ಮೋಸ ಮಾಡಬೇಡ ಅನ್ನೋದನ್ನ ಯಾವ ಮನುಷ್ಯನಿಗೆ ಈ ಸಾಹಿಲ್ ಅನ್ನೋನ್ಗೆ ಆಲ್ರೆಡಿ ಸೈಕಾಲಜಿಕಲ್ ಡಿಸ್ಟರ್ಬೆನ್ಸ್ ಇದೆಯೋ ಆ ಡಿಸ್ಟರ್ಬೆನ್ಸ್ ಅನ್ನ ತನ್ನ ಜೊತೆ ಮೋಜು ಮಸ್ತಿ ಮಾಡುವ ಸಲುವಾಗಿ ಬಳಸಿಕೊಳ್ತಾಳೆ ಈ ಕೆಟ್ಟ ಹುಡುಗಿ ಮುಸ್ಕಾನ್. ಸೊ ಇವರಿಬ್ಬರ ಆ ಇಮೋಷನಲ್ ಅಥವಾ ಏನೋ ಫನ್ ವೇಯಲ್ಲಿ ಚಾಟ್ ಮಾಡ್ಕೊಳ್ಳುವುದು ಅಂತದ್ದು ಫಿಸಿಕಲಿ ಯಾವಾಗ ಇಂಟಿಮಿಸಿ ಆಗಿ ಕನ್ವರ್ಟ್ ಆಗತ್ತೆ, ಅಲ್ಲಿಂದ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಅನ್ನೋದು ಶುರುವಾಗತ್ತೆ. ಇದೆಲ್ಲವೂ ಕೂಡ ಈ ಸುತ್ತಮುತ್ತಲು ಮನೆಯವ್ರು ಯಾರಿರ್ತಾರೆ, ಈ ವ್ಯಕ್ತಿ ಯಾರು ಸೌರಭ್ ದೇಶದಲ್ಲಿ ಇರದ್ದೆ ಇವ್ರಿಗೋಸ್ಕರ ಅಲ್ಲಿ ದೂರದಲ್ಲೆಲ್ಲೋ ಕೆಲಸ ಮಾಡ್ಕೊಂಡಿರ್ಬೇಕಿದ್ರೆ ಇವಳು ಅವನನ್ನ ಸಾಹಿಲನ್ನ ಮನೆ ಕರೆಯೋದು, ಪದೇ ಪದೇ ಮೀಟ್ ಆಗೋದು, ಅದ್ರ ಬಗ್ಗೆ ಅವನಿಗೆ ರಿಪೋರ್ಟ್ ಹೋಗೋದು, ಇದೆಲ್ಲವೂ ಕೂಡ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಅನ್ನೋದು ಯಾವ ಕಾಂಪ್ಲೆಕ್ಸ್ ಸೈಕಾಲಜಿಕಲ್ ಸಿಚುವೇಶನ್ ಅಲ್ಲಿ ಇವಾಲ್ವ್ ಆಗ್ತಾ ಹೋಗುತ್ತೆ ಅನ್ನೋದು ಕೂಡ ನಮಗೆ ಅರ್ಥ ಆಗಬೇಕು. ಒಬ್ಬ ಥರ್ಡ್ ವ್ಯಕ್ತಿ ಎಂಟ್ರಿ ಆಗೋದು, ಆ ಎಂಟರ್ ಆಗಿದ್ದು ಸ್ಟಾರ್ಟಿಂಗ್ ಅಲ್ಲಿ ಕೇವಲ ಇಮೋಷನಲ್ ಸಪೋರ್ಟ್ ಆಗಿ ಇರುತ್ತೆ. ಆಮೇಲೆ ಅದು ಫಿಸಿಕಲ್ ಇಂಟಿಮಿಸಿ ಆದ್ಮೇಲೆ ನಿಮ್ಮ ದೇಹದಲ್ಲಿ ಯಾವುದು ದೇವಸ್ಥಾನ ಅಂತ ನಾವು ಕರಿತೀವಿ, ಆ ದೇವಸ್ಥಾನವನ್ನ ನೀವು ದೂಷಣೆ ಮಾಡ್ತೀರಾ ಅಂತಂದ್ರೆ ಅದರ ಒಳಗಡೆ ಮುಂದೆ ಪರಮಾತ್ಮ ಇರೋದಿಲ್ಲ, ಅಲ್ಲಿ ಇರೋದು ದುರಾತ್ಮ. ಆ ದುರಾತ್ಮ ಯಾವ ರೀತಿ ಕೆಲಸ ಮಾಡ್ತಾನೆ ಅಂತಂದ್ರೆ, ಇದು ಇಷ್ಟೇ ಗಲಾಟೆ ಆಗಿತ್ತು ಅಂತಂದ್ರೆ ಒಂದು ಡಿವೋರ್ಸ್ ನಲ್ಲಿ ಮುಗಿದೋಗ್ಬಿಡ್ತಿತ್ತು. ಆದ್ರೆ ಆ ಡಿವೋರ್ಸ್ ಕೊಡದ್ದೇ ಇರೋ ರೀತಿಯಲ್ಲಿ ಅಥವಾ ಆ ಡಿವೋರ್ಸ್ ಮುಂದೆ ಪುಷ್ ಆಗದ್ದೇ ಇರೋ ರೀತಿಯಲ್ಲೂ ಕೆಲವೊಂದಷ್ಟು ಕಾಂಪ್ಲಿಕೇಶನ್ ಇತ್ತು ಈ ಒಂದು ಸಂಬಂಧದಲ್ಲಿ ಅನ್ನೋದು ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ, ಈ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಬಗ್ಗೆ ಸೌರಭ್ಗೆ ಎಲ್ಲಾ ಮಾಹಿತಿ ಇದ್ದು ಒಂದ್ ವೇಳೆ ಇವಳನ್ನ ನಾನು ಬಿಟ್ರೆ, ಈಗ ಎಲಿಮಿನಿ ಕಾನ್ಸೆಪ್ಟ್ ಅನ್ನೋದು ಏನಿದೆ ಅದಕ್ಕೆ ಕೂಡ ಗಂಡ್ಮಕ್ಳು ಭಯ ಬೀಳ್ತಾರೆ. ಜೊತೆಗೆ ಒಂದು ಜೀವ ಇದೆ, ಇವರಿಬ್ಬರನ್ನ ನಂಬ್ಕೊಂಡಿರುವಂತಹ 6 ವರ್ಷದ ಪಾಪದ ಜೀವ ಇದೆ. ಅದಕ್ಕೆ ಮೋಸ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಏನೋ ರಿಪೇರಿ ಮಾಡೋಣ, ಸಮಯ ಎಲ್ಲವನ್ನ ಸರಿ ಮಾಡತ್ತೆ ಅಂತ ಆಕೆಯನ್ನ ಬಿಡದ್ದೇ ಇದ್ದಿದ್ದು ಇಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಸೌರಭ್ಗೆ ಕಂಟಕ ಆಯ್ತು ಅನ್ನೋದನ್ನ ನೋಡಿ. ಜೊತೆಗೆ ಈ ಮುಸ್ಕಾನ್ ಯಾವ ಲೆವೆಲ್ಗೆ ಚಾಲಾಕಿ ಅಂದ್ರೆ ಕೆಟ್ಟ ರೀತಿಯಲ್ಲಿ ಚಾಲಾಕಿ ಅಂತಂದ್ರೆ, ಆಯ್ತಪ್ಪ ಈ ವ್ಯಕ್ತಿಯ ಮೇಲೆ ಯಾವುದೇ ಇಮೋಷನಲ್ ಅಟ್ಯಾಚ್ಮೆಂಟ್ ಅನ್ನೋದು ಉಳಿದಿಲ್ಲ, ಸಾಹಿಲ್ಲೇ ನಿಜವಾದ ಪ್ರೀತಿ ಅಂತ ಅವಳಿಗೆ ಗೊತ್ತಾಗಿತ್ತು ಅಂತಂದ್ರೆ ಗಂಡನ ಜೊತೆ ಕೂತ್ಕೊಂಡು ಆ ಸಂಬಂಧವನ್ನ ಯಾವ ರೀತಿ ಒಳ್ಳೆ ರೀತಿಯಲ್ಲಿ ಮುಗಿಸಿ ಮಗುವಿಗೆ ಯಾವುದೇ ರೀತಿಯಲ್ಲಿ ಮೋಸ ಆಗದ್ದೇ ಇರೋ ರೀತಿಯಲ್ಲಿ ಅವಳು ಏನಾದ್ರೂ ಮಾಡಬಹುದಿತ್ತು, ಕೋ ಪೇರೆಂಟಿಂಗ್ ರೀತಿಯಲ್ಲಿ. ಬಟ್ ಅದೆಲ್ಲದನ್ನ ಬಿಟ್ಟು ಮದ್ವೆನೂ ಇರಬೇಕು, ತನ್ನ ಖರ್ಚಿಗೆ ತನ್ನ ಎಲ್ಲ ಟ್ಯಾಂಟ್ರಮ್ಸ್ ಅನ್ನ ತಡ್ಕೊಳ್ಳೋಕೆ ಗಂಡನೂ ಬೇಕು, ಆದ್ರೆ ತನ್ನ ಮೋಜು ಮಸ್ತಿಗೆ ಆ ನಶೇಡಿತನಕ್ಕೆ ಆ ಎಲ್ಲ ಏನೋದು ಏನ್ ಹೇಳ್ತೀವಿ ಫ್ಯಾಂಟಸಿ ಅದೆಲ್ಲದಕ್ಕೂ ಒಬ್ಬ ಗೊಂಬೆ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಬೇಕು, ಅದು ಸಾಹಿಲ್ ಶುಕ್ಲಾ. ಈ ರೀತಿಯವಳು ಎರಡೂ ಬೇಕು ನನ್ಗೆ, ನನ್ನ ಮೋಜು ಮಸ್ತಿ ನನ್ನ ಜೀವನ ನನಗ್ ಬೇಕಾದಂಗೆ. ಅವಳ ಇನ್ಸ್ಟಾಗ್ರಾಮ್ನ ಕೆಲವೊಂದಷ್ಟು ಡೀಟೇಲ್ಸ್ ಅನ್ನ ನೋಡಿದಾಗ ಅದನ್ನ ಸೆಲ್ಫ್ ಲವ್ ಅಂತ ಕರೆಯೋದಿಲ್ಲ. ನನಗ್ ಬೇಕಾದಂಗೆ ಇರ್ತೀನಿ, ನನ್ನ ಪ್ರಪಂಚ ಏನ್ ಬೇಕಾದ್ರೂ ತಿಳ್ಕೊಳ್ಳಿ, ನಂಗೆ ಬೇಕಾದಂಗೆ ನೋ, ಯು ಆರ್ ಅ ಮದರ್, ಯು ಆರ್ ಅ ಫಿಮೇಲ್. ನಿನ್ನಂತಹ ಹೆಂಗಸಿಂದ ಒಂದು ಮನೆತನ ಅನ್ನುವಂಥದ್ದು ಸರ್ವನಾಶ ಆಗತ್ತೆ. ಇನ್ನೊಂದು ಅರ್ಥ ಆಗ್ಬೇಕು, ನಮ್ಮ ಸಮಾಜ ಅನ್ನುವಂಥದ್ದು ಯಾವಾಗ ಸ್ಟ್ರಾಂಗ್ ಆಗತ್ತೆ ಅಂತಂದ್ರೆ ಸ್ಟ್ರಾಂಗ್ ವಿಮೆನ್ಹುಡ್ ಇಂದ, ಈ ರೀತಿಯ ಹೆಂಗಸರಿಂದ ಅಲ್ಲ. ಇದು ಸೆಲ್ಫ್ ಲವ್ ಸಹ ಅಲ್ಲ. ಇವಳ ಚಾಲಾಕಿತನ ಅನ್ನೋದು ಕೊನೆಗೆ ಏನಾಗುತ್ತೆ ಅಂತಂದ್ರೆ, ಸಾಹಿಲ್ ಶುಕ್ಲಾ ಯಾರಿಗೆ ಸೈಕಾಲಜಿಕಲ್ ಡಿಸ್ಟರ್ಬೆನ್ಸ್ ಇತ್ತು, ಇಬ್ಬರು ಸೇರಿ ನಶೇಡಿಗಳಾಗಿರ್ತಾರೆ. ಮನೆಗ್ ಬಂದು ಅಲ್ಲಿ ಗಾಂಜಾ ಸೇದೋದಂತೆ, ಬ್ಯಾಡದೋಗಿರೋ ಕೆಲಸ ಮಾಡೋದು, ಇದೆಲ್ಲ ಅತಿರೇಕಕ್ಕೆ ಹೋದಾಗ ಇದ್ಯಾವುದು ಕೂಡ ಫನ್ ಅಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಈ ತರ ನಶೇಡಿಗಳಾಗೋದು ಫನ್ ಅಲ್ಲ. ಇಂಥದ್ದು ನಡೀತಾ ಇರ್ಬೇಕಿದ್ರೆ ಆ ವ್ಯಕ್ತಿಯನ್ನ ಹುಯಿಲೆಬ್ಬಿಸ್ತಾಳೆ. ಈ ವ್ಯಕ್ತಿಗೆ ತನ್ನ ತಾಯಿ ಯಾವುದೋ ಒಂದು ರೀತಿಯ ಮೆಸೇಜ್ ಕೊಡ್ತಿದ್ದಾಳೆ. ಇದೆಲ್ಲವೂ ಕೂಡ ಯಾವುದು ಯೂನಿವರ್ಸಲ್ ಹಿಂಟ್ಸ್ ಕೂಡ ಅಲ್ಲ. ಸ್ಪಿರಿಚುವಾಲಿಟಿಯಲ್ಲಿ ಕೊಡುವಂತಹ ಹಿಂಟ್ ಬೇರೆ, ಇದನ್ನ ಅಂಧಾನುಕರಣೆ ಅಥವಾ ಏನ್ ಹೇಳ್ತೀವಿ ಮೂಢನಂಬಿಕೆ ಅಂತ ಹೇಳ್ತೀವಲ್ವಾ, ದಿಸ್ ಇಸ್ ಬ್ಲೈಂಡ್ ಬಿಲೀಫ್. ಆ ವ್ಯಕ್ತಿ ಸೈಕಾಲಜಿಕಲಿ ಪ್ಲಸ್ ಆ ನೆಗೆಟಿವ್ ಎನರ್ಜಿಗೆ ಅಟ್ರಾಕ್ಟ್ ಆಗಿರೋದ್ರಿಂದ ಇದೆಲ್ಲವೂ ಕೂಡ ಅವನಿಗೆ ದಿಸ್ ಮೇಕ್ಸ್ ಸೆನ್ಸ್ ಅನ್ನೋ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಗಂಡನನ್ನ ಕೊಲ್ಲೋದ್ರಲ್ಲಿ ಇವನು ಕೂಡ ಶಾಮೀಲಾಗ್ತಾನೆ. ಏನ್ ಮಾಡ್ತಾರೆ ಪ್ಲಾನ್? ಫೆಬ್ರವರಿ 25ಕ್ಕೆ ಈ ವ್ಯಕ್ತಿ ಒಂದು ಬಹಳ ಸಮಯದವರೆಗೆ ಮಗಳ ಜೊತೆ ಹೆಂಡತಿ ಜೊತೆ ಒಂದು ಚಂದ ಲೈಫನ್ನ ಲೀಡ್ ಮಾಡೋಣ, ರಜೆಯನ್ನ ಕಳ್ಕೊಂಡು ಹೋಗೋಣ, ಅಥವಾ
ನನ್ನ ಅಲ್ಲಿ ಒಬ್ಬಂಟಿ ಜೀವನ ಅನ್ನೋದೇನಿದೆ ಲಂಡನ್ ನಲ್ಲಿ ಅದ್ರ ಬಿಟ್ಟು ಒಂದು ಫ್ಯಾಮಿಲಿ ಎಂಜಾಯ್ಮೆಂಟ್ ಅನ್ನೋದನ್ನ ಮಾಡ್ಕೊಂಡು ಹೋಗೋಣ ಅಂತ ಒಂದು ವಿಡಿಯೋ ಇದೆ. ಅವ್ರು 3 ಜನ ಡಾನ್ಸ್ ಮಾಡ್ತಾ ಇರೋದು, ಆ ಪುಟ್ಟ ಮಗು ಕೂಡ ಕುಣಿತಾ ಇದೆ. ಅದನ್ನ ಮಾಡಿ ಒಂದು ಇಂಥ ಕ್ರೌರ್ಯ ಅನ್ನೋದು ಹೇಗಿರಕ್ ಸಾಧ್ಯ ಅನ್ನೋದು ಅರ್ಥ ಆಗೋದಿಲ್ಲ. ಫಸ್ಟ್ ಅಟೆಂಪ್ಟ್ ಅನ್ನ ಮಾಡ್ತಾಳೆ ಈ ಹುಡುಗಿ. ಎಷ್ಟು ಕನ್ನಿಂಗ್ ಅಂತಂದ್ರೆ ಇದೆಲ್ಲ ಪ್ಲಾನ್ ಅನ್ನ ಸ್ಕೆಚ್ ಮಾಡಿರ್ತಾಳೆ. ಯಾವ ರೀತಿ ಕೊಲ್ಲಬೇಕು, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಅನ್ನ ಹಾಕಿ ಅವನನ್ನ ಬೇಹೋಶ್ ಮಾಡಬೇಕು, ಆಮೇಲೆ ಅವನನ್ನ ಆ ನಿದ್ದೆಯಲ್ಲೇ ಡೀಪ್ ಸ್ಲೀಪಲ್ಲೇ ಕೊಲ್ಲಬೇಕು. ಆದ್ಮೇಲೆ ಏನ್ ಮಾಡ್ಬೇಕು ಅನ್ನೋದು, ಜೊತೆಗೆ ಈ ಸ್ಲೀಪಿಂಗ್ ಟ್ಯಾಬ್ಲೆಟ್ ಅನ್ನೆಲ್ಲ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೊಡೋದಿಲ್ಲ. ಅದಕ್ಕೂ ಕೂಡ ನಾಟಕ ಮಾಡಿ ತಗೊಂಡು ಹೋಗಿ ಪ್ರಿಸ್ಕ್ರಿಪ್ಷನ್ ಅನ್ನ ಮಾಡಿ, ಜಾಸ್ತಿ ಪ್ರಿಸ್ಕ್ರಿಪ್ಷನ್ ಟ್ಯಾಬ್ಲೆಟ್ಸ್ ಬೇಕು ಅನ್ನೋ ಕಾರಣಕ್ಕೋಸ್ಕರ ಇವಳೇ ಅದ್ರ ಮೇಲೆ ಸ್ಕ್ರಿಬ್ಲಿಂಗ್ ಎಲ್ಲ ಮಾಡಿ ಫೋಟೋ ಮೂಲಕ ಅದನ್ನ ಮೆಡಿಕಲ್ ಶಾಪ್ ಅಲ್ಲಿ ತೋರಿಸಿ ಅದೆಲ್ಲದನ್ನ ರೆಡಿ ಮಾಡ್ಕೊಂಡಿರ್ತಾಳೆ. ಬಟ್ ನೋಡಿ, ಒಂದ್ಸತಿ ಯಾವಾಗ ಅಟೆಂಪ್ಟ್ ಮಾಡ್ತಾಳೆ ಒಂದು ಡ್ರಿಂಕ್ ಅಲ್ಲಿ ಅವನನ್ನ ಸಾಯಿಸಕ್ಕೆ ಅಂತ, ಅವನು ಆ ಡ್ರಿಂಕ್ ಅನ್ನ ಕುಡಿಯೋದೇ ಇಲ್ಲ. ಆದ್ರೆ ಅವನ ಪಾಲಿಗೆ ಯಮ ಕಾಯ್ತಾ ಇದ್ದಿದ್ ಯಾವತ್ತು ಅಂತಂದ್ರೆ ಮಾರ್ಚ್ 3ನೇ ತಾರೀಕು ಅವನ ಸ್ವಂತ ತಾಯಿ ಸೌರಭ್ ರಾಜ್ಪೂತ್ ಸ್ವಂತ ತಾಯಿ ರಾತ್ರಿ ಊಟವನ್ನ ಕೊಟ್ಟಿರ್ತಾರೆ. ಆ ಒಂದು ಸಬ್ಜಿಯಲ್ಲಿ ಅದನ್ನ ಮಿಕ್ಸ್ ಮಾಡಿ ಪುಡಿ ಮಾಡಿ ಅವನು ಡೀಪ್ ಸ್ಲೀಪ್ಗೆ ಹೋಗೋ ರೀತಿಯಲ್ಲಿ ಮಾಡಿ, ರಾತ್ರಿ ಟೈಮಲ್ಲಿ ಅವನು ಡೀಪ್ ಸ್ಲೀಪ್ ಅಲ್ಲಿ ಇದ್ದಾಗ ತನ್ನ ಸೋ ಕಾಲ್ಡ್ ಲವರ್ ಅನ್ನ ಕರೆಸಿ ಅವನನ್ನ ವಧೆ ಮಾಡುವಂತಹ, ಈ ವರ್ಡ್ ವಧೆ ಅನ್ನೋದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವಿದನ್ನ ಹತ್ಯೆ ಅಂತ ಕರಿತೀವ, ಆದ್ರೆ ಇವರಿಬ್ಬರ ವರ್ಜನ್ ಅಲ್ಲಿ ಇದು ವಧೆ ಅಂತಂದ್ರೆ ಏನೋ ಸಂಹಾರ ಮಾಡ್ತಿದ್ದಾರೆ. ಅವನು ಸೌರಭ್ ಏನು ದುಷ್ಟಶಕ್ತಿ ಅನ್ನುವ ರೀತಿಯಲ್ಲಿ ಅವನ ಎದೆಗೆ ಚುಚ್ಚಿ ಸ್ವಂತ ಗಂಡ, ಆ ಗಂಡನಿಂದ ಕಣ್ಣೆದುರುಗಡೆ ಒಬ್ಳು ಮಗಳಿದ್ದಾಳೆ, ಮುದ್ದಾದ ಮಗಳು, ಅದನ್ನ ಮಾಡಿ ಅವನನ್ನ ಕೊಲ್ತಾರೆ. ಕೊಂದಾದ್ಮೇಲೆ ಬ್ರುಟಾಲಿಟಿ ಅಂಡ್ ಆ ಸೈಕಾಲಜಿಯನ್ನ ಒಂದ್ಸತಿ ಅರ್ಥ ಮಾಡ್ಕೊಳ್ಳಿ. ಅವನ ತಲೆಯನ್ನ ಕಟ್ ಮಾಡಿ, ಹಾಗೆ ಬ್ರಿಸ್ಟ್ ಅನ್ನ ಕಟ್ ಮಾಡಿ, ಯಾವ ಕೋಣೆಯಲ್ಲಿ ಈ ರೀತಿ ಒಂದು ಡಿಸ್ಟರ್ಬಿಂಗ್ ಆಕೃತಿ ಎಲ್ಲ ಇದೆ ಅಲ್ಲ, ರಾತ್ರಿ 3 ಗಂಟೆ ಟೈಮಲ್ಲಿ ಅದನ್ನ ವಾಪಸ್ ತನ್ನ ರೂಮಿಗೆ ತಗೊಂಡು ಹೋಗ್ತಾನೆ ಈ ಕೆಟ್ಟ ವ್ಯಕ್ತಿ ಸಾಹಿಲ್. ಅದಾದ್ಮೇಲೆ ಮತ್ತೆ ಮರುದಿನ ಒಂದು ಡ್ರಮ್ ಅಲ್ಲಿ ಸಿಮೆಂಟ್ ಪ್ಲಾಸ್ಟರಿಂಗ್ ಅನ್ನ ಮಾಡಿ 15 ಪೀಸಸ್ ಅನ್ನ ಮಾಡಿ ಪ್ಲಾಸ್ಟರಿಂಗ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಟ್ರಿಪ್ ಹೋಗ್ತಾರೆ ಎಂಜಾಯ್ ಮಾಡಕ್ಕೆ. ಆದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಈ ಸೌರಭ್ನ ಫೋನ್ ಅನ್ನ ತಗೊಂಡು ಹೋಗ್ತಾರೆ, ಸೊ ದಟ್ ಯಾರಿಗೂ ಡೌಟ್ ಬರಬಾರ್ದು. ಸೌರಭ್ನ ತಂಗಿ ಹೋಳಿ ಹಬ್ಬ ಆಚರಣೆ ಮಾಡಕ್ಕೆ ಇಲ್ಲಿಗೆ ಬರ್ತೀಯಾ, ಏನು ಎತ್ತ ಎಲ್ಲಿದ್ಯಾ ಅಂತೆಲ್ಲ ಕೇಳಿರ್ತಾಳೆ. ಮಗಳನ್ನ ತನ್ನ ತಾಯಿ ಹತ್ರ ಅಲ್ಲಿ ತುಂಬಾ ಚಳಿ ಇರತ್ತೆ ಅಮ್ಮ, ನಾನು ಮಗಳನ್ನ ಕರ್ಕೊಂಡು ಹೋಗೋದಿಲ್ಲ ಅಂತ ಹೇಳಿ ನಾಟಕ ಮಾಡಿ ಹೋಗಿರ್ತಾಳೆ. ಆಮೇಲೆ ಇವಳ ವಿಡಿಯೋ ನೋಡ್ಬೇಕು. ಯಾವುದೇ ಮದುವೆ ಆಗಿರೋ ಹೆಂಗಸರು ಅಥವಾ ಒಂದು ಮಗು ಆಗಿರುವಂತಹ ಹೆಂಗಸರು 15-20 ವರ್ಷದ ಟೀನೇಜರ್ ರೀತಿಯಲ್ಲಿ ಟ್ರಿಪ್ ಅನ್ನ ಆ ರೀತಿ ಯಾವುದೋ ಒಂದು ಅನೈತಿಕ ಸಂಬಂಧದ ಜೊತೆ ಎಂಜಾಯ್ ಮಾಡ್ತಾರೆ ಅಂತಂದ್ರೆ ಈ ಹೆಂಗಸಿಗೆ ಹೆಂಗಸು ಅಂತ ಕರಿಬೇಕಾ ನಾವು? ಅದಾದ್ಮೇಲೆ ಯಾವಾಗ ಇದೆಲ್ಲವೂ ಹೊರಗಡೆ ಬರೋದು ಅಂತಂದ್ರೆ, ಇವಳು ಆ ಡ್ರಮ್ ಅಲ್ಲಿ ಎಲ್ಲವನ್ನ ಪ್ಲಾಸ್ಟರಿಂಗ್ ಅನ್ನ ಮಾಡಿರ್ತಾಳಲ್ಲ, ಜೊತೆಗೆ ಆ ಮನೆಯನ್ನೇ ಬಿಡಬೇಕು ಅನ್ನೋ ಪ್ಲಾನ್ ಅನ್ನ ಮಾಡಿರ್ತಾಳೆ. ಮನೆ ಹೆಂಗೂ ಬಿಡ್ತಿದ್ದಾಳೆ ಅಂತಂದ್ರೆ ರಿನೋವೇಷನ್ ನಡಿಬೇಕು, ವಾಪಸ್ ಪೇಂಟಿಂಗ್ ಮಾಡಿಸ್ಬೇಕು ಅಂತ ಮನೆ ಮಾಲೀಕ ಕಾಲ್ ಮಾಡಿದಾಗ ಇವಳಿಗೆ ಇವಾಗ ಏನ್ ಹೇಳ್ಬೇಕು ಅಂತ ಅರ್ಥ ಆಗೋದಿಲ್ಲ. ಆ ಒಂದು ಹಡಾಬಿಡಿಯಲ್ಲಿ ಗಡಿಬಿಡಿಯಲ್ಲಿ ಯಾವಾಗ ದುಡ್ಡೆಲ್ಲ ಖಾಲಿ ಆಗತ್ತೆ ಮೋಜು ಮಸ್ತಿ ಮಾಡಿ, ಅವಾಗ ಇವಳು ಏನ್ ಮಾಡ್ತಾಳೆ ಅಂತಂದ್ರೆ, ಏನು ಆ ಸೌರಭ್ ತಂಗಿ ಜೊತೆ ಅವನ್ ರೀತಿಯಲ್ಲಿ ಆನ್ಸರ್ ಕೊಡ್ತಾ ಇದ್ಲು, ಚಿಂಕಿ ಅಂತ ಆಕೆ ಹೆಸರು, ಸೋದರಿ ಹೆಸರು. ಫೋನ್ ಮಾಡಿದ್ರೆ ಫೋನ್ ತೆಗಿಯೋದಿಲ್ಲ, ಬಟ್ ಮೆಸೇಜ್ ಅಲ್ಲಿ ರಿಪ್ಲೈ ಮಾಡ್ತಾ ಇರ್ತಾಳೆ. ಡೌಟ್ ಬರಬಾರ್ದು, ತನ್ನ ಗಂಡ ಇಲ್ಲಿಲ್ಲ ಅಥವಾ ಸತ್ತೋಗಿದ್ದಾನೆ ಅನ್ನೋದು ಡೌಟ್ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಆವಾಗ ಮಾರ್ಚ್ 18ನೇ ತಾರೀಕಿಗೆ ಯಾವಾಗ ಒಂದು ಭಯ ಅನ್ನೋದು ಕೂಡ ಇರತ್ತಲ್ವಾ, ಆತ್ಮಸಾಕ್ಷಿ ಅನ್ನೋದು ಆವಾಗ ಜಾಗೃತ ಆಗತ್ತೆ. ಆ ಟೈಮಲ್ಲಿ ತನ್ನ ತಂದೆ ತಾಯಿ ಹತ್ರ ಬಂದ್ಬಿಟ್ಟು ಹತ್ಕೊಂಡು ನನ್ನ ಗಂಡನನ್ನ, ಈ ಏನು ಫ್ಯಾಮಿಲಿಯಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಈಕೆ ಅತ್ತೆ ಮಾವನ ಜೊತೆ ಈಕೆಗೆ ಬರೋದಿಲ್ಲ, ಅದಕ್ಕೋಸ್ಕರನೇ ಗಂಡನನ್ನ ಸಪರೇಟ್ ಮಾಡಕ್ ಕರ್ಕೊಂಡೋಗಿರ್ತಾಳೆ. ಅದನ್ನ ಬಾಯ್ಬಿಟ್ಟು ಅವನನ್ನ ಕೊಂದ್ಬಿಟ್ರು ಅಂತ ಹೇಳ್ತಾಳೆ. ಬಟ್ ಈಕೆಯ ತಂದೆ ತಾಯಿಗೆ ಹಿಂಗಾಗಕ್ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಅಳಿಯ ಎಂಥವನು, ಅಳಿಯನ ಮನೆತನ ಎಂಥದ್ದು ಅನ್ನೋದು ಗೊತ್ತಿರುತ್ತೆ, ತಮ್ಮ ಮಗಳ ಹಠಮಾರಿ ಅನ್ನೋದು ಕೂಡ ಗೊತ್ತಿರೋದಕ್ಕೆ ಸ್ವಲ್ಪ ಪುಸಲಾಯಿಸಿ ಕೇಳಿದಾಗ ಎಲ್ಲದನ್ನ ಬಾಯ್ ಬಿಡ್ತಾಳೆ. ಆ ನಂತರದಲ್ಲಿ ಪೊಲೀಸ್ ಸ್ಟೇಷನ್ಗೆ ಆಕೆ ಹೋದಾಗ ಯಾವ್ಯಾವ ರೀತಿ ಹೊಡಿಯಕ್ ಟ್ರೈ ಮಾಡಿದ್ದು, ಅಂದ್ರೆ ಯಾವ ಮನುಷ್ಯಂಗಾದ್ರೂ ಹೊಡೆದು ಸಾಯಿಸ್ಬೇಕು ಇಂಥವ್ರನ್ನ ಅಂತ ಅನಿಸುತ್ತೆ. ಅಷ್ಟರ ಮಟ್ಟಿಗೆ ಗ್ರಜ್ ಬರುತ್ತೆ, ರೇಜ್ ಬರುತ್ತೆ. ಅದೆಲ್ಲದನ್ನ ನೀವು ನೋಡಿರ್ತೀರಾ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನೋಡಿರ್ತೀರಾ. ಜೊತೆಗೆ ಇಲ್ಲಿ ಯಾರಿಗಾದ್ರೂ ಸಲ್ಯೂಟ್ ಹೇಳಬೇಕು ಅಂತಂದ್ರೆ, ಈ ಹುಡುಗಿ ಬಾಯಿ ಬಿಟ್ಟಿದ್ದು ತನ್ನ ತಂದೆ ತಾಯಿ ಜೊತೆಗೆ ಏನಕ್ಕೆ ಅಂತಂದ್ರೆ, ಹೆತ್ತವರಿಗೆ ಹೆಗಣ ಮುದ್ದು,
ಲಾಸ್ಟ್ ಹೋಪ್ ನನ್ನ ತಂದೆ ತಾಯಿ ಏನಾದ್ರು ಮಾಡಿ ಸೇಫ್ ಗಾರ್ಡ್ ಮಾಡ್ಬಿಡ್ಬೋದೇನೋ ಅನ್ನೋ ಅವಳ ಎಕ್ಸ್ಪೆಕ್ಟೇಷನ್ಗೆ ತಂದೆ ತಾಯಿ ನಿಜವಾದ ಧರ್ಮ ಏನನ್ನ ಹೇಳುತ್ತೆ ಅನ್ನೋದನ್ನ ಮಾಡಿದ್ರು. ನನ್ನ ಮಗಳಿಗೆ ಗಲ್ಲಿಗೆ ಹಾಕಿ, ಅವಳಿಗೆ ಯಾವುದೇ ಯೋಗ್ಯತೆ ಇಲ್ಲ, ನನ್ನ ಅಳಿಯ ಬಂಗಾರದಂತಹ ಮಗನ ಸ್ಥಾನಮಾನದಲ್ಲಿ ಇದ್ದವನವನು ಅವನನ್ನ ಹೀಗೆ ಕೊಲ್ತಾಳೆ ಅಂತಂದ್ರೆ, ಒಂದು ಅನೈತಿಕ ಸಂಬಂಧಕ್ಕೋಸ್ಕರ ಅಂತಂದ್ರೆ ಅವಳಿಗೆ ಈ ಭೂಮಿ ಮೇಲೆ ಬದುಕುವಂತಹ ಹಕ್ಕೇ ಇಲ್ಲ. ಒಂದು ಕಾನೂನಿನಲ್ಲಿ ಮಾದರಿ ಆಗ್ಬೇಕು, ಅಂತ ಒಂದು ಶಿಕ್ಷೆಯನ್ನ ಕೊಡಿ ಅಂತ ಆಕೆಯ ತಂದೆ ತಾಯಿ ಹೇಳ್ತಾರೆ. ತನ್ನ ಅಳಿಯನ ಪರವಾಗಿ ನಿಲ್ತಾರೆ. ಅಂಡ್ ದಿಸ್ ಈಸ್ ಧರ್ಮ. ಇದು ಧರ್ಮ ಅಂತಂದ್ರೆ, ನನ್ನವರು ಮಾಡಿದ್ರೆ ಅದ್ರ ನಾ ಮುಚ್ಚಾಕ್ತೀನಿ, ಯಾರೋ ಒಬ್ರು ಮಾಡಿದ್ರೆ ನೋ, ತಪ್ಪು ಯಾರೇ ಮಾಡಿದ್ರು ಕೂಡ ಅದು ತಪ್ಪು, ಇಲ್ಲಾಗಿರೋದು ತಪ್ಪು ಕೂಡ ಅಲ್ಲ. ಇಡೀ ಮಾನವೀಯತೆಯ ವಿರುದ್ಧ ಈಕೆ ನಿಂತಿರೋದು. ಇದು ಮೀರಟ್ ಹಾರರ್ ಅನ್ನುವಂಥದ್ದಿದೆ ಅಲ್ಲ, ಈ ಶ್ರದ್ಧಾ ಅಫ್ತಾಬ್ ಕೇಸ್ ಆದ್ಮೇಲೆ ಇಡೀ ದೇಶ ಕಂಡಂತಹ, ಮುಂದೆ ಬಹುಶಃ ಕೇಳೋಕ್ಕೂ ಸಾಧ್ಯ ಇಲ್ಲ. ನಾನು ವಿಶ್ ಮಾಡ್ತೀನಿ ಪರ್ಸನಲಿ ಇಂಥದ್ದು ನಡೆಯದ್ದೇ ಇರ್ಲಿ ಅಂತ. ಆದ್ರೆ ಈ ಒಂದು ಕೇಸ್ನ ಮೂಲಕ ನಮಗೆ ಕೇವಲ ಒಂದು ಮರ್ಡರ್ ಆಯ್ತು, ಬ್ರುಟಾಲಿಟಿ ಇಷ್ಟಿತ್ತು ಅನ್ನೋದಲ್ಲ, ಒಂದು ಸಂಬಂಧ ಅನ್ನುವಂಥದ್ದು ಎಷ್ಟು ಕಾಂಪ್ಲೆಕ್ಸ್ ಇರುತ್ತೆ. ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಆಗುತ್ತೆ ಅಂತಂದ್ರೆ ಅದರಲ್ಲಿ ಏನೇನ್ ಪ್ರಾಬ್ಲಮ್ ಇರುತ್ತೆ, ಆ ಪ್ರಾಬ್ಲಮ್ ಅನ್ನ ಓವರ್ಕಮ್ ಮಾಡೋದು ಹೇಗೆ. ನಾನು ಆಗ್ಲೇ ಹೇಳಿದೆ, ಇವತ್ತು ಯಾರು ಮದ್ವೆ ಆಗೋಕ್ಕೂ ಕೂಡ ಇಷ್ಟಪಡ್ತಾ ಇಲ್ಲ. ಆಗಿರೋ ಮದ್ವೆಗಳು ನಿಲ್ತಾ ಇಲ್ಲ. ನಿಂತಿಲ್ಲ ಅಂತಂದ್ರೆ ಅಲ್ಲಿ ಎಲಿಮನಿ ಅನ್ನುವಂಥದ್ದು, ಈ ಅತುಲ್ ಸುಭಾಷ್ ಅಂತಹ ಕೇಸಲ್ಲಿ ಗಂಡಸರು ಕೂಡ ಎಷ್ಟು ಪ್ರಾಬ್ಲಮ್ ಅಲ್ಲಿ ಇರ್ತಾರೆ ಅನ್ನೋದು, ಇದೆಷ್ಟೆಲ್ಲ ನಿದರ್ಶನ ಇರುವಾಗ ಈ ಮದುವೆ ಅನ್ನುವಂತಹ ಒಂದು ಪವಿತ್ರ ಸಂಬಂಧಕ್ಕೆ ಕಳಂಕ ಬರಬಾರ್ದು. ಆ ಕಮ್ಯುನಿಕೇಶನ್ ಅನ್ನುವಂಥದ್ದು, ಇಮೋಷನಲ್ ಸಪೋರ್ಟ್ ಅನ್ನುವಂಥದ್ದು, ಜೊತೆಗೆ ಆ ಫಿಸಿಕಲ್ ಇಂಟಿಮೆಸಿ ಅನ್ನುವಂಥದ್ದು ಕೂಡ ಒಂದು ಕಪಲ್ ಮಧ್ಯದಲ್ಲಿ ಅವರ ಪವಿತ್ರ ಸಂಬಂಧವನ್ನ ಜೀವಂತವಾಗಿ ಇಡುತ್ತೆ. ಅದರ ಹೊರತಾಗಿ ಇಂಥದ್ದೆಲ್ಲ ಆಗತ್ತೆ ಅಂತಂದ್ರೆ ಈಕೆ ಅವಳ ಲೈಫನ್ನ ಮಾತ್ರ ಹಾಳು ಮಾಡ್ಕೊಂಡಿರೋದಲ್ಲ, ಇಡೀ ಫ್ಯಾಮಿಲಿ, 2 ಫ್ಯಾಮಿಲಿ ಅವರ ಮನಸ್ಥಿತಿಯನ್ನ ಹೇಗೆ ನೀವು ಜೀವನ ಪೂರ್ತಿ ಬದಲಾಯಿಸಕ್ ಸಾಧ್ಯ? ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಮಗೆ ಈ ಸೌಜನ್ಯ ಕೇಸಲ್ಲೇ ಆ ಸೌಜನ್ಯ ಯಾವ ರೀತಿ ಸತ್ಲು ಅನ್ನೋದ್ರ ಫೋಟೋ ಇದೆ ಅಲ್ವಾ, ನನ್ನ ಕಣ್ಣಿಂದ ಡಿಲೀಟ್ ಮಾಡಕ್ ಆಗ್ತಿಲ್ಲ ನನ್ನ ಹತ್ರ. ಐ ಆಮ್ ಇಮೋಷನಲಿ ಸ್ಟಕ್. ಆ ಫೋಟೋ ನೋಡಿದಾಗೆಲ್ಲ ಕರಡ್ ಹಿಂಡ್ ಬರುತ್ತೆ. ಆ ತಂದೆ ತಾಯಿಯ ಪರಿಸ್ಥಿತಿ ಏನಾಗಿರ್ಬಹುದು, ಹೊತ್ತು ಹೆತ್ತಿರುವಂತಹ ವ್ಯಕ್ತಿಗಳಿಗೆ ಇಂಥದ್ದನ್ನ ನೋಡಿದಾಗ ಎಲ್ಲಿ ಆ ವ್ಯಕ್ತಿಯ ಬಾಡಿಯನ್ನ ಪೀಸ್ ಮಾಡಿ ಪ್ಲಾಸ್ಟರ್ ಮಾಡಿ ಒಂದು ಅಂತಿಮ ಸಂಸ್ಕಾರ ಅನ್ನೋದಕ್ಕೂ ಕೂಡ ಗೌರವ ಕೊಡದೆ ಇರೋ ರೀತಿಯಲ್ಲಿ ಕೊಲ್ತಾನೆ ಅಂತಂದ್ರೆ ಇಂಥ ಹೆಂಗಸರಲ್ಲ. ಹಾಗಾಗಿ ನಿಮ್ಮ ಮನೆತನಕ್ಕೆ ಕಾಲಿಡುವಂತಹ ಹುಡುಗಿ ಅಥವಾ ಹುಡುಗ, ಅವರ ಬ್ಯಾಕ್ಗ್ರೌಂಡ್ ಅನ್ನುವಂಥದ್ದು, ವ್ಯಕ್ತಿತ್ವ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್. ಕೇವಲ ದುಡ್ಡು, ಫೇಸ್ ಇದೆಲ್ಲವೂ ಇಂಪಾರ್ಟೆಂಟ್ ಅಲ್ಲ, ಯಾವುದನ್ನು ನಾನು ಹೇಳಲ್ಲ. ಆದ್ರೆ ಲಾಂಗ್ ರನ್ ಅಲ್ಲಿ ಇವರ ಜೊತೆ ನನ್ನ ಇಮೋಷನಲ್ ಸಪೋರ್ಟ್ ಅನ್ನೋದು ಸಿಗತ್ತಾ? ನನ್ನನ್ನ ಒಬ್ಬ ಮನುಷ್ಯರ ರೀತಿಯಲ್ಲಿ ನೋಡೋಕೆ ಸಾಧ್ಯನಾ? ಈ ಲವ್, ಲಸ್ಟ್, ಮತ್ತೊಂದು ಫಿಸಿಕಲ್ ಇಂಟಿಮಿಸಿ ಅನ್ನುವಂಥದ್ದೆಲ್ಲ 3-4 ತಿಂಗಳ ನಂತರ ಏನು ಇರೋದಿಲ್ಲ. ಆಮೇಲೆ ಉಳಿಯೋದು ವ್ಯಕ್ತಿತ್ವ ಮಾತ್ರ. ಸಂಬಂಧಕ್ಕೋಸ್ಕರ ಆ ವ್ಯಕ್ತಿ ಎಷ್ಟು ಡೆಡಿಕೇಟೆಡ್ ಇದ್ದಾರೆ, ಇಮೋಷನಲಿ ಎಷ್ಟು ಸಪೋರ್ಟ್ ಅನ್ನ ಕೊಡಬಲ್ರು. ಈ ಜೀವನ ಅನ್ನೋದು 6 ತಿಂಗಳ ಮದುವೆ ಅಲ್ಲ, ಮುಂದಿನ 60 ವರ್ಷಗಳ ಕಾಲ ನಾನು ಇದೇ ವ್ಯಕ್ತಿಯ ಜೊತೆಗೆ ಎಲ್ಲವನ್ನ ಏಗಬಹುದಾ? ಇದೆಲ್ಲದನ್ನ ನೋಡ್ಕೊಂಡು ಮಾಡ್ಕೊಳ್ಳೋದನ್ನ ಮದುವೆ ಅಂತ ಹೇಳ್ತಾರೆ. ಇಂತಹ ಮದುವೆಯನ್ನ ಆಗುವಾಗ, ಸಂಬಂಧಗಳನ್ನ ಇಟ್ಕೊಳ್ಳುವಾಗ ದಯವಿಟ್ಟು ಈ ಎಲ್ಲಾ ಫ್ಯಾಕ್ಟರ್ ಅನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಮನೆಗೆ ತುಂಬಿಸಿಕೊಂಡು ಬರುವಂತಹ ಹೆಣ್ಮಕ್ಳನ್ನ ಲವ್ ಜಿಹಾದ್ಗೆ ಕೌಂಟರ್ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರನ ಯಾರನ್ನೋ ತರೋದಲ್ಲ. ನಿಮ್ಮ ಮಕ್ಕಳ ತಾಯಿ ಆಗ್ತಾಳೆ ಅವಳು. ಆ ತಾಯಿಯ ಸಂಸ್ಕಾರ ನಿಮ್ಮ ಮುಂದಿನ ಸಮಾಜವನ್ನ ಕಟ್ಟತ್ತೆ. ಹಾಗೆ ನೀವು ಯಾವುದೋ ಹುಡುಗನ್ನ ಗಂಡ ಅಂತ ಕರಿತೀರಾ ಅಂತಂದ್ರೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟುವಂತಹ ಮಕ್ಕಳಿಗೆ ತಂದೆಯಾಗಿರ್ತಾನೆ. ಆ ತಂದೆಯ ಸಂಸ್ಕಾರ ಸರಿಯಾಗಿ ಇರುತ್ತಾ? ಇದನ್ನ ನೋಡ್ಕೊಂಡು ಆಗೋದನ್ನ ಮದುವೆ ಅಂತ ಹೇಳ್ತಾರೆ. ಅಂಥ ಮದುವೆಗಳು ಈ ಸಮಾಜದಲ್ಲಿ ಉತ್ತಮವಾಗಿರುವಂತಹ ಸಂದೇಶವನ್ನ ಕೊಡುತ್ತೆ. ಈ ಒಂದು ಕೇಸ್ ನಮಗೆ ಒಂದು ಮದುವೆ ಅನ್ನೋದ್ರ ನಿಜವಾದ ಅರ್ಥವನ್ನ ಹೇಳುತ್ತೆ. ಈ ಲವ್ ಜಿಹಾದ್ಗೆ ಕೌಂಟರ್ ಆಗಿ ಅನ್ಯಮತೀಯರನ್ನ ಮದುವೆಯಾಗಿ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನೋದೇನಿದೆ, ಆ ಸ್ಟೇಟ್ಮೆಂಟ್ ಒಂದು ಬಲಿಷ್ಠ ಹಿಂದೂ ಸಮಾಜವನ್ನ ಕಟ್ಟುವಲ್ಲಿ ಹೇಗೆ ಫೇಲ್ ಆಗುತ್ತೆ ಅನ್ನೋದನ್ನ ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಸನಾತನ ಕಥನದಲ್ಲಿ ಈಗ ಹೇಳಿದ್ದೀನಿ. ದಯವಿಟ್ಟು ಆ ಒಂದು ಎಪಿಸೋಡ್ ಅನ್ನ ಮಿಸ್ ಮಾಡದೆ ನೋಡಿ. ಜೊತೆಗೆ ಇಂಥ ಕೇಸ್ಗಳು, ಇಂಥ ಕ್ರೈಮ್ ಅನ್ನುವಂಥದ್ದು ಇಡೀ ಮನುಕುಲಕ್ಕೆ ಒಂದು ದೊಡ್ಡ ಪಾಠವನ್ನ ಹೇಳ್ಕೊಡುತ್ತೆ. ಆ ಪಾಠವನ್ನ ಕಲ್ತ್ರೆ ಮಾತ್ರ ನಾವು ಮನುಷ್ಯರಾಗಿ ಉಳಿಯೋಕೆ ಸಾಧ್ಯ. Right? Take care. Jai Hind. Om Namah Shivaya.